ತಮಿಳಿಯನ್ಸ್ ಅಂದ್ರೆ ಏನಿಲ್ಲ, ಅವ್ರು ನಮ್ ಜಾತಿಗಿನ ಜಾತಿ ದೊಡ್ಡದೇನೇನೆ. ಈಗ ಆತರ ಏನಿಲ್ಲ, ಜಾತಿ ಬಿಡು, ಜಾತಿ ಯಾವ್ದನ್ನಾಗ್ಲಿ ಬಿಡು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ಮ ಮಮ್ಮಿನೇ ಬೇಡ ಅಪ್ಪನ್ ಕೇಳ್ದ, ಅಪ್ಪ ಮಮ್ಮಿ ಹೇಳಿ ಅವತ್ತೆಲ್ಲ ಜಗಳ ಏನಂದ್ರು? ಈಗ ಅದಕ್ಕೂ ಮೀರಿ ನೀನ್ ಆಯ್ತಿ ಹುಡುಗಿನ, ಆ ಹುಡುಗಿನೂ ಆತಾಳೆ ಅವ್ರ ಕಡೆಯಿಂದ. ನಾಳೆ ದಿನ ನಿನ್ಗೆಲ್ಲ ಹೆಚ್ಚು ಕಮ್ಮಿ ಮಾಡಿದ್ರು, ಅದಕ್ಕೆ ಯಾಕೆ ಹೋಗ್ತಾರೆ? ನಾನು ಆ ಹುಡುಗಿನ ನೀನು ಮದುವೆ ಮಾಡ್ತಿದ್ವಿ, ಸರಿ, ನಿಂಗ್ ಮದುವೆ ಮಾಡ್ಕೊಂಡ ಅಂತ ನಿನ್ಗೇನ ನಾವು ಹೆಚ್ಚು ಕಮ್ಮಿ ಮಾಡಿದ್ರೆ ಏನ್ ಮಾಡುದು? ಯಾರು ಜವಾಬ್ದಾರಿ? ಎಲ್ಲಿ ರಿಜಿಸ್ಟರ್ ಮ್ಯಾರೇಜ್? ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದು ಮುಂದೆ ನಿನ್ಗೇನ ತೊಂದರೆ ಕೊಟ್ರ ಅವರು? ಎತ್ತೋಳು ಇಲ್ಲ, ಹುಟ್ಟಿಸೋರು ಇಲ್ಲ, ಯಾರು ಏನಿಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಿಮ್ಗೆ ಆ ಹುಡುಗಿನೇ ಮುಖ್ಯ, ಆತರ ಹುಡುಗಿನೇ ಮುಖ್ಯ. ನನ್ನ ಹುಡುಗಿನ ಜೊತೆ ಬಾಳಿಕೆ ಮಾಡ್ತಾಳೆ, ಕೆಪಾಸಿಟಿ ಐತೆ ಅನ್ನಂಗಿದ್ರೆ ನೀನು ಏನು ಒಂದು ತೊಂದರೆ ಮಾಡ್ಕೋಬಾರ್ದು, ಆ ಹುಡುಗಿಗೂ ಪಾಪ ಆ ಹುಡುಗಿನೂ ಒಂದು ತೊಂದರೆ ಮಾಡ್ಕೋಬಾರ್ದು. ಆಗೋಗಿ ಎಲ್ಲಾರು ಚೆನ್ನಾಗಿರ್ರಿ ಅಲ್ವೇ? ಒಳ್ಳೆ ಅವಳು ನಿನ್ಗೆ ಹುಡುಗಿ ಎಂಗೇಜ್ಮೆಂಟ್ ಆಗಿರೋಳು, ನೀನ್ ಅಕಸ್ಮಾತ್ ಹುಡುಗಿ ಮಾತುಕತೆ ಆಯ್ತದೆ ಅಂದಂಗೆನೆ, ಇಲ್ಲ ಈ ಹುಡುಗಿ ನಾನೇ ಮದ್ವೆ ಆಯ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಈಗ ನೀನ್ ಪೊಲೀಸ್ನವ್ರು ಕಂಡ್ರೆ ಹಿಡಿಸ್ತಾರ, ನೀನ ಐಫೋನ್ ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ, ನೀನ್ ಇಲ್ಲೇ ಇದೆಯಾ ಅಂತ ಗೊತ್ತಾಯ್ತು. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ. ಸಾವಿರಾರು ಜನಗಳವೆ ಇಷ್ಟಪಟ್ಟಿ. ಈಗ ಅವ ಇಲ್ಲೂ ಎಲ್ಲಾರು ಒಂದ್ ಕಡೆಗೆ ಮದುವೆ ಮಾಡ್ಕೊಳ್ಳಿ ಬಿಡೋದೈತದೆ ನೋಡು. ಯಾರು? ನಾನು ಇರುವ ನಿಮಿಷ ನೀನು ಅವಳೇ ಮದ್ವೆ ಆದ್ರೂ ನಿನಗೇನು ಒಂದ್ ತೊಂದ್ರೆ ಆಗೋ ಕೂಡ್ದು. ಅವ್ರ ಅಪ್ಪ ಅಮ್ಮನೂ ಒಪ್ಪಲ್ಲ, ಇವ್ರ ಅಪ್ಪ ಅಮ್ಮನೂ ಒಪ್ಪಲ್ಲ, ಆದ್ರೆ ಇವನು ತಪ್ಪು ಮಾಡಬಾರ್ದಾಗಿತ್ತು. ಇನ್ನ ಓದಿ ಇವ್ನ ಕಾಲ ಮೇಲೆ ನಿಂತ್ಕೊಂಡು ನಾನು 1 ಲಕ್ಷ ಸಂಬಳ ತೆಗೆದು ಮದ್ವೆ ಆಯ್ತೀನಿ ಅಂತ ಹೇಳಿ, ಆಮೇಲೆ ಇವ್ನು ಇಷ್ಟಪಟ್ಟು ಹುಡುಗಿನೇನೆ, ಇವ್ನು ಇಷ್ಟಪಟ್ಟು ಹುಡುಗಿನೇ ಇದೆಲ್ಲ ಏನ? ಅವಳು ಚೆನ್ನಾಗಿ ಚಂದ ಮಾಡ್ಬೇಕು, ಅವ್ನು ಚೆನ್ನಾಗಿ ಅವ್ರ ಕ್ಯಾಟಿಕೇಟ್ ಏನು, ಅವ್ರು ಯಾವ ಜನ, ಸಂಬಂಧ ಏನಾದ್ರು ಸ್ಪ್ರೆಡ್ ಆಗಿದ್ರೆ ಜಾತಿ ಯಾವ್ದಮ್ಮ ಈಗೆಲ್ಲ ಮುಂಜಾ ನೋಡಿ ಏನಂತ ಮಾಡು ಸರಿ ಅಂತ ನಮ್ದು ಅವ್ನು ನಮ್ ಕಡೆಯಿಂದ ಏನು ತಪ್ಪು ಹೊಡಿಯಲ್ಲ ನಡಿಯಲ್ಲ. ಅದೇ ಹುಡುಗಿ ನೋಡಿರೋದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 2 hours later. ಕಣ್ಣೆಲ್ಲ ಅಳ್ತಿದ್ದ, ಕಣ್ಣೆಲ್ಲ ನಾಟಕ ಮಾಡಿಸ್ತು ಚೆನ್ನಾಗಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಹಂಗಲ್ಲ, ನಾನು ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಡೌಟ್
ಇವತ್ತು ಎಂಟಪ್ಪ ನಾನು ಇಟ್ಟು ಅಂತ ಪೆಟ್ ಕಣ್ಗಿಟ್ಕನೆ ಕಣ್ಣ ಹಿಂಗೆ ಈರುಳ್ಳಿ ತಂದ್ಕೊಡುವ ಅನ್ಕಂಡೆ